ಔಷಧಿ ಕೇಂದ್ರ ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಾಗಿರಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की, बोलो भारत माता की। ಎಲ್ಲಿಯವರೆಗೆ ಹೋರಾಟ, ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ। ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ, ಔಷಧಿ ಕೇಂದ್ರವನ್ನು ಬಂದ್ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ, 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 ತೊಲಗಲಿ. ಅವರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ನೇತೃತ್ವದ ರಾಜ್ಯ ಸರ್ಕಾರಕ್ಕೆ. ನಾವೆಲ್ಲ ಇವತ್ತು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಪ್ರಾರಂಭದ ದಿನ ಇವತ್ತು. ನಾನು ಸಿದ್ದರಾಮಯ್ಯನವ್ರಿಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ನಿನಗೇನು ನೈತಿಕ ಹಕ್ಕದಪ್ಪ? ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಟ್ ತಗೊಂಡು ಸರ್ಕಾರ ನಡೆಸ್ಲಾಕತ್ತಿದಿ. ಇವತ್ತು ನಿನಗೆ ನೈತಿಕತೆ ಏನದಪ್ಪ? ನೀನು ಒಬ್ಬ ಬಡ ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಅಲ್ಲ, ನಿಮ್ದೇನು ಮೈಯಾಗ ಏನಾಗ್ಯದ ನಿಮಗ? ಆ ಗುಂಡೂರಾಯರಿಗೆ ಏನಾಗ್ಯದ? ಅವ್ರ ಅಪ್ಪ ಎಟ್ಲ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ. ಈ ಸಿದ್ದರಾಮಯ್ಯಗೆ ಏನಾಗ್ಯದ? ಅಲ್ರಿ, ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ? ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಜಿಗಜಿನ ಏನು ಗುಂಡೂರಾಮ ಸಿದ್ದರಾಮಣ್ಣ ಅಡ್ಮಿಟ್ ಆತಾರ? ಅವ್ರು ಯಾರೂ ಆಗೋದಿಲ್ಲ. ಸರ್ಕಾರಿ ದವಾಖಾನೆಗೆ ಬರೋರು ಯಾರು ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆ ಬಡವರು ಸರ್ಕಾರ ದವಾಖಾನೆಗೆ ಬರ್ತಾರಪ್ಪ. ನಾವ್ ಯಾರ್ಯಾರು ಇಲ್ಲಿ ಇದ್ದವ್ರು ಒಬ್ಬರೇ ನಾವು ಸರ್ಕಾರಿ ದವಾಖಾನೆ ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಭಗವಂತ ಶ್ರದ್ಧೆ ಇಡುವಂತ ನಮಗೆಲ್ಲ ಶಕ್ತಿ ಕೊಟ್ಟಾನ. ಆದ್ರೆ ಬಡವರಿಗೆ ನೋಡ್ರಿ, ಒಂದು ಮಾತು ಹೇಳ್ತೀನಿ ಸಿದ್ದರಾಮಣ್ಣವರೇ, ಈ ಬಡವರ ಪಾಪ ನಿನ್ನ ಸರ್ಕಾರಕ್ಕೆ ತಪ್ಪದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅನ್ನತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ನೋಡ್ರಿ, ಬಡವರ ಹೆಸರು ಮೇಲೆ ಇವತ್ತು ನೋಡ್ರಿ, ಅವ್ರು ಹೇಳಿದ್ರಲ್ಲ ನಮ್ಮ ಬೆಳ್ಳುಬ್ಬಿ ಸಾಹೇಬ್ರು, ಸುಮಾರು 70 ವರ್ಷಗಳಿಂದ ಬಡವರ ಹೆಸರು ಮೇಲೆ, ದಲಿತರ ಹೆಸರು ಮೇಲೆ, ಹಿಂದುಳಿದವ್ರ ಹೆಸರು ಮೇಲೆ, ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊತ ಬಂದಿರಿ ಮಾರಾಯಗಳ. ಇದರಲ್ಲಿ ಯಾರು ಇದಾರ? ಇವೆಲ್ಲ ಅವೇ ಈಗ ಹೇಳಿದ್ರಲ್ಲ, ಹರಿಜನರು, ದಲಿತರು, ಮುಸಲ್ಮಾನರು, ಹಿಂದುಳಿದವರು, ಬಡ ಜನ ಇಲ್ಲೆಲ್ಲ ಸರ್ಕಾರಿ ದವಾಖಾನೆಗೆ ಬರ್ತಾರ. ಅದನ್ನೆಲ್ಲ ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಬಹಳ ಜನ ಮಾತಾಡ್ಕೋತಾರ ಇವತ್ತು ಸಮಾಜದಲ್ಲಿ. ಬಹುಶಃ ಅದಕ್ಕೆ ಇವ್ರು ಬಂದ್ ಮಾಡ್ಯಾರ ಸರ್ಕಾರಿ ದವಾಖಾನೆಗೆ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದಾಗ, ಬಹುಶಃ ಇಲ್ಲಿ ಕಿತ್ತಸ್ರಿ ಅಂತೇಳಿ ಅರ್ಜಿ ಕೊಟ್ಟಿರ್ಬೇಕು ಅಂತೇಳಿ ಜನ ಮಾತಾಡ್ಲಾಕತ್ತಾರ. ಅದಕ್ಕೆ ನೀವೇ ಉತ್ತರ ಹೇಳ್ಬೇಕು, ನಾವ್ಯಾರು ಹೇಳಕ್ ಆಗೋದಿಲ್ಲ. ತೆಗೆದವ್ರೇ ನೀವು. ನಾವೆಲ್ಲ ನೋಡ್ರಿ, 2014, 15, 16ರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತ್ ಕುಮಾರ್ ಅವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ರು. ಅಂತ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು 100 ರೂಪಾಯಿಗೆ ಸಿಗತಕ್ಕಂಥ ಬಡವರಿಗೆ ಔಷಧ ನಾವು ಬರೀ 20 ರೂಪಾಯಿಗೆ ಔಷಧವನ್ನ ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಅಂತ ಹೇಳಿ ಪ್ರಾರಂಭ ಮಾಡ್ಯಾರ. ನೀವು ಯಾಕ್ರಿ ಬಡವ್ರ ಹೊಟ್ಟೆ ಮೇಲೆ ಕಾಲು ಕೊಡ್ತೀರಿ? ಬರೀ ಬಡವ್ರ ಹೆಸರು ಹೇಳ್ಕೊಂಡು ಇಂಥದೆಲ್ಲ ಯಾಕೆ ಮಾಡ್ತೀರಿ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನ ಈ ಸರ್ಕಾರಕ್ಕೆ ನಾನು ಈ ಪ್ರಶ್ನೆಯನ್ನು ಇಟ್ಟು, ಆಯ್ತು ನೀವು ಮಾಡಿರ್ತಕ್ಕಂಥ ಪಾಪವನ್ನ ನೀವೇ ಅನುಭವಿಸ್ಬೇಕಾಗ್ತದ. ನೀವು ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಹೇಳ್ತೀರಿ, ಜನ ಏನಾದರೂ ಸಹಿಸ್ಕೋತಾರ, ಆದ್ರೆ ಬಡವನಿಗೆ ತೊಂದರೆ ಆದಾಗ ಮಾತ್ರ, ನನ್ನ ಅನುಭವ ಹೇಳ್ತೀನಿ, ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಕ್ಷೇತ್ರಗಳಲ್ಲಿ ಬಡವರಿಗೆ ಅನ್ಯಾಯ ಆದ್ರೆ ಬಡವರು ಮಾತ್ರ ಸಹಿಸಿಕೊಳ್ಳೋದಿಲ್ಲ ಅನ್ನತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಾನು ಒಬ್ಬ ಈ ಭಾಗದ ಒಬ್ಬ ಲೋಕಸಭಾ ಸದಸ್ಯನಾಗಿ ನಿನಗೆ ವಿನಂತಿ ಮಾಡ್ಕೋತೀನಿ, ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ಬಡವರಿಗೆ ಸಿಗ್ತಕ್ಕಂಥ ಈ ಒಂದೇನು ಜನೌಷಧಿಯ ಕೇಂದ್ರಗಳನ್ನ ನಿಮ್ಮ ಸರ್ಕಾರಿ ದವಾಖಾನೆಗಳಲ್ಲಿ ತೆಗೆದು ಹಾಕ್ಸಿರಲ್ಲ, ಕೈ ಮುಗಿತೀನಿ, ಆ ಕೆಲಸ ಆಗಬಾರ್ದು ಅಂತಕ್ಕಂಥ ಮಾತು ಸರ್ಕಾರದ ಮೇಲೆ ಬಹಳ ಒತ್ತಾಯದಿಂದ ಹೇಳಿ ನೀವು ಮಾಡಿರ್ತಕ್ಕಂಥ ಕಾರ್ಯವನ್ನ ಇದನ್ನು ನಾನು ಸಂಪೂರ್ಣವಾಗಿ ಖಂಡಿಸ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ
ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ ಅಂತ ಶ್ರೀ ನರೇಂದ್ರ ಮೋದಿಜಿಯವರು ಬಡವರಿಗಾಗಿ ಮಧ್ಯಮ ವರ್ಗದವರಿಗಾಗಿ ಇವತ್ತೇನು ಜನ ಔಷಧಿ ಕೇಂದ್ರಗಳನ್ನ ಪ್ರಾರಂಭ ಮಾಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ನಮ್ಮ ನರೇಂದ್ರ ಮೋದಿಜಿಯವರ ಒಳ್ಳೆಯ ಕಾರ್ಯಕ್ರಮಗಳು ಇವರಿಗೆ ಜೀರ್ಣ ಮಾಡ್ಕೋಕ್ ಆಗ್ತಾ ಇಲ್ಲ. ಇವತ್ತು ಒಟ್ಟು ದೇಶದಲ್ಲಿ 15,000ಕ್ಕಿಂತಲೂ ಹೆಚ್ಚು ಜನ ಔಷಧಿ ಕೇಂದ್ರಗಳದಾವ. ಈ ನಮ್ಮ ರಾಜ್ಯದಲ್ಲಿ 1541 ಇವತ್ತು ಜನೌಷಧಿ ಕೇಂದ್ರ ಅದಾವ. ಒಟ್ಟು ಟೋಟಲ್ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿನೇ 4 ರಿಂದ 5 ಲಕ್ಷ ಜನ ಇವತ್ತು ಈ ಜನೌಷಧಿ ಕೇಂದ್ರಕ್ಕೆ ಭೇಟಿ ಆಗ್ತಕ್ಕಂಥದ್ದು. ಒಟ್ಟು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ದವಾಖಾನೆ ಇರ್ತಕ್ಕಂಥ 207 ಈ ಜನೌಷಧಿ ಕೇಂದ್ರ ಅದಾವ. ಸುಮಾರು ಇಲ್ಲಿ 400 ರಿಂದ 500 ಜನ ಯುವ ಸಿಬ್ಬಂದಿ ಕೆಲಸ ಮಾಡ್ತಾರ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಇವತ್ತು ಈ ಯುವಕರಿಗೆ ಇವತ್ತಿನ ಸಿಬ್ಬಂದಿ ಇವತ್ತು 400 ರಿಂದ 500 ಸಿಬ್ಬಂದಿಗಳು ಇವತ್ತ ಅವರ ಒಂದು ಜೀವನಕ್ಕೆ ಪೆಟ್ಟು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಜೊತೆಗೆ ಒಟ್ಟ ಸರ್ಕಾರಿ ದವಾಖಾನೆಯಲ್ಲಿ ಬೇಕಾಗ್ತಕ್ಕಂಥ 761 ಔಷಧ ಲಭ್ಯ ಇರ್ಬೇಕು ಇಲ್ಲಿ. ಆದ್ರೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಇಲ್ಲಿ ಸಿಗ್ತಕ್ಕಂಥ ಔಷಧಿಗಳು ಕೇವಲ 231. ಉಳಿದ ಔಷಧಿಗಳಲ್ಲಿ ಸಿಗೋದಿಲ್ಲ. ಈ ಡಾಕ್ಟರ್ಗಳು ಏನ್ ಮಾಡ್ತಾರ, ಚೀಟಿ ಬರೆದು ಹೊರಗೆ ಕಳಿಸ್ತಾರ. ಆದ್ರೆ ಹೊರಗೆ ಹೋದಾಗ ಅಲ್ಲಿ ರೇಟ್ ಏನಿರ್ತದ ಅಂತಕ್ಕಂಥದ್ದು. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಈ ಬಡವರಿಗೆ ಇವತ್ತು ಬಹಳಷ್ಟು ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿವೆ. ಬರುವ ದಿನಮಾನದಲ್ಲಿ ಇವತ್ತು ನಮ್ಮ ಒಂದು ಉದ್ದೇಶ, ನಮ್ಮ ಭಾರತೀಯ ಜನತಾ ಉದ್ದೇಶ ಇತ್ತಂದ್ರೆ ಕಡಿಮೆ ಜನ ಹೋಗ್ಬೇಕು, ಅಲ್ಲಿರ್ತಕ್ಕಂಥ ರೋಗಿಗಳಿಗೆ ತೊಂದರೆ ಆಗ್ಬಾರ್ದು, ಮೈಕ್ ಬಳಸುವಂಗಿಲ್ಲ, ಮೌನವಾಗಿನ ಇವತ್ತು ನೀವು ಹೋರಾಟ ಮಾಡ್ಬೇಕಂತ ಕಾರಣದಿಂದ ಇವತ್ತು ನಾವು ಮೈಕನ್ನು ಬಳಸಿಲ್ಲ. ಮುಂದಿನ ದಿನಮಾನದಲ್ಲಿ ಹಳ್ಳಿಗಳಲ್ಲಿ ಕೂಡ ಜನ ಆಕ್ರೋಶ ಮತ್ತೆ ಹೇಳ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ರೋಡ್ಗೆ ಐತಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ 2 ವರ್ಷ ಪೂರೈಸುವಂತ ಸಂದರ್ಭದಲ್ಲಿ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತು ಹಿಂದಿನ ಕೇಂದ್ರ ಸಚಿವರು ದಿವಂಗತ ಅನಂತ್ ಕುಮಾರ್ ಅವರ ಮುತುವರ್ಜಿಯಿಂದ ಇಲ್ಲಿಯ ಕಡು ಬಡವರಿಗೆ, ಜನಸಾಮಾನ್ಯರಿಗೆ, ಸಾಮಾನ್ಯ ರೋಗಿಗಳಿಗೆ ಕೈಗೆಟುಕುವ ದರದಲ್ಲಿ ಔಷಧಿಗಳು ಸಿಗಬೇಕು ಅಂತಕ್ಕಂಥ ಚಿಂತನೆಯಿಂದ ದೇಶಾದ್ಯಂತ ಜನೌಷಧಿ ಕೇಂದ್ರಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜಗತ್ತಿನಲ್ಲೇ ಇತಿಹಾಸ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಆದರೆ ಆ ಬಡವರನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿ 60-70 ವರ್ಷ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಕೊಟ್ಟಿರ್ತಕ್ಕಂಥ ಔಷಧ ಅಂಗಡಿಯಲ್ಲಿ 100 ರೂಪಾಯಿ ಒಂದು ಔಷಧ ಸಿಗ್ತಂದ್ರೆ ಅದನ್ನ 80 ರೂಪಾಯಿ ಕಡಿಮೆ ಮಾಡಿ ಕೇವಲ 20 ರೂಪಾಯಿಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಜನೌಷಧಿ ಕೇಂದ್ರಗಳ ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಹಲ್ಕಾ ಕಾಂಗ್ರೆಸ್ ಸರ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಆ ಜಿಲ್ಲಾ ಕೇಂದ್ರಗಳಿರಬಹುದು, ಜನೌಷಧಿ ಕೇಂದ್ರಗಳಿರಬಹುದು, ಅಲ್ಲಿ ಆ ಬಡವರಿಗೆ ಔಷಧವನ್ನು ಸಿಗದೇ ಇರತಕ್ಕಂಥ ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಖಂಡನೆ ಮಾಡಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳ ಎದುರುಗಡೆ ರಾಜ್ಯ ಸರ್ಕಾರದ ಬಡವರ ವಿರೋಧಿ ನೀತಿಯನ್ನು ಖಂಡಿಸಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ತಕ್ಷಣವೇ ಇವತ್ತಿನಿಂದ ಎಲ್ಲ ಜನೌಷಧಿ ಕೇಂದ್ರಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಸಿಗ್ತಕ್ಕಂಥ ಜನೌಷಧಿ ಕೇಂದ್ರದ ರೇಟಿನ ದರದಲ್ಲಿ ಆ ಒಂದು ಔಷಧಿಗಳ ಲಭ್ಯತೆಯನ್ನು ಕೊಡಬೇಕು. ಕೊಡದೆ ಹೋದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ MP ಅವ್ರ ನೇತೃತ್ವ ಮಾಡ್ಲಾಕತ್ತಿದೀವಿ. ಈ ಹೋರಾಟವನ್ನ ಹಳ್ಳಿ ತಗೊಂಡು ಹೋಗ್ತೀವಿ. ನಿಮ್ಮ ಬಂಡವಾಳವನ್ನ, ಬಡವರ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಮೊಸಳೆ ಕಣ್ಣೀರನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಕಾಂಗ್ರೆಸ್ ಸರ್ಕಾರ ಬೇಗನೆ ಈ ಒಂದು ಔಷಧ ವ್ಯವಸ್ಥೆಯನ್ನ ಪೂರೈಕೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು, ಬಡ ರೋಗಿಗಳಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಬಂದ್ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಔಷಧ ಮಳಿಗೆಯನ್ನು ಬಂದ್ ಮಾಡುತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ
ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ जुड़े रहिएगा आपके अपने चैनल बीजापुर समय के साथ।